ಸ್ನೇಹಿತರಿಗೆ ತರಗತಿಗೆ ಸ್ವಾಗತ. ತರಗತಿ ಪ್ರಾರಂಭ ಮಾಡೋಕ್ಕಿಂತ ಮುಂಚಿತವಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ ಪ್ರತಿನಿತ್ಯ ತರಗತಿಗಳನ್ನು ವೀಕ್ಷಿಸಿ ಅನ್ನುತ್ತಾ ಇವತ್ತಿನ ತರಗತಿ ಕೈಗಾರಿಕಾ ಕ್ರಾಂತಿಯ ಬಗ್ಗೆ ಚರ್ಚೆಯನ್ನು ಮಾಡ್ತಾವೆ. ಈ ಒಂದು ತರಗತಿಯೊಳಗೆ ಕೈಗಾರಿಕಾ ಕ್ರಾಂತಿಯ ಕಾರಣಗಳು ಮತ್ತು ಕೈಗಾರಿಕಾ ಕ್ರಾಂತಿಯ ಒಂದು ಪರಿಣಾಮಗಳನ್ನು ಈ ಒಂದು ತರಗತಿಯೊಳಗೆ ನೋಡ್ತಾ ಹೋಗ್ತೀವಿ. ಈ ಒಂದು ಕೈಗಾರಿಕಾ ಕ್ರಾಂತಿ ಯಾವ ರೀತಿ ಪ್ರಾರಂಭ ಆಯ್ತು ಅಂತ ನೋಡೋದಾದ್ರೆ 18ನೇ ಶತಮಾನದಲ್ಲಿ ಈ ಒಂದು ಯುರೋಪಿನಲ್ಲಿ ಯಂತ್ರಾಧಾರಿತ ಕೈಗಾರಿಕೆಗಳು ಏನಾಗ್ತಾ ಹೋಗ್ತೈತಿ, ಹೆಚ್ಚಿನವಾದಂಥ ಉತ್ಪಾದನೆಯಲ್ಲಿ ಒಂದು ಪ್ರಮಾಣದಲ್ಲಿ ಅಗಾಧವಾದಂಥ ಹೆಚ್ಚಳ ಉಂಟಾಗ್ತಾ ಹೋಗ್ತೈತಿ. ಅಂದರೆ ಆ ಒಂದು ಯುರೋಪಿನ ದೇಶದೊಳಗೆ ಏನಾಗ್ತಾ ಹೋಗ್ತೈತಿ, ಭೂ ಶೋಧನೆಗೂ ಭೂ ಅನ್ವೇಷಣೆಗೂ ವೈಜ್ಞಾನಿಕ ಮತ್ತು ಅನೇಕ ಅನ್ವೇಷಣೆಗಳ ಫಲದಿಂದ ಅಲ್ಲಿ ಏನಾಗ್ತಾ ಹೋಗ್ತೈತಿ, ಆ ಒಂದು ಕೈಗಾರಿಕೆಗಳಲ್ಲಿ ಕ್ರಾಂತಿ ಉಂಟಾಗ್ತದೆ. ಈ ಒಂದು 18ನೇ ಶತಮಾನದೊಳಗೆ ಆ ಯಂತ್ರಾಧಾರಿತ ಕೈಗಾರಿಕೆಗಳಲ್ಲಿ ಹೆಚ್ಚಿನ ಒಂದು ಉತ್ಪಾದನೆಯ ಪ್ರಮಾಣದೊಳಗೆ ಏನಾಗ್ತಾ ಹೋಗ್ತೈತಿ, ಅಗಾಧವಾದಂಥ ಹೆಚ್ಚಳ ಉಂಟಾಗ್ತಾ ಹೋಗ್ತೈತಿ. ಇದನ್ನು ಏನಂತ ಕರಿತಾವಪ್ಪ ಅಂದ್ರೆ ಕೈಗಾರಿಕಾ ಕ್ರಾಂತಿ ಅಂತ ಕರಿತಾ ಹೋಗ್ತದೆ. ಕೈಗಾರಿಕಾ ಕ್ರಾಂತಿ ಅಂದರೆ 18ನೇ ಶತಮಾನದಲ್ಲಿ ಯುರೋಪಿನೊಳಗೆ ಯಂತ್ರಾಧಾರಿತ ಕೈಗಾರಿಕೆಗಳು ಹೆಚ್ಚಿನ ಉತ್ಪಾದನೆಯ ಪ್ರಮಾಣದಲ್ಲಿ ಅಗಾಧವಾದಂಥ ಹೆಚ್ಚಳ ಉಂಟಾಗಿರೋದು ಇದನ್ನು ಕೈಗಾರಿಕಾ ಕ್ರಾಂತಿ ಅಂತ ಕರಿತಾ ಹೋಗ್ತೀವಿ. ಇದು ಮೊಟ್ಟ ಮೊದಲು ಎಲ್ಲಿ ಪ್ರಾರಂಭ ಆಯ್ತಪ್ಪ ಅಂದ್ರೆ ಇಂಗ್ಲೆಂಡ್ನಲ್ಲಿ ಪ್ರಾರಂಭ ಆಯಿತು. ಎಲ್ಲಿ? ಇಂಗ್ಲೆಂಡ್. ಹಾಗಾದ್ರೆ ಈ ಕೈಗಾರಿಕಾ ಕ್ರಾಂತಿಗೆ ಕಾರಣಗಳು ಏನಿರ್ಬೋದು? ಹಾಗಾದ್ರೆ ಕೈಗಾರಿಕಾ ಕ್ರಾಂತಿ ಉಂಟಾಗ ಕಾರಣಗಳು ಏನಿರ್ಬೋದು? ಏನಪ್ಪ ಅಂದ್ರೆ ಒಂದೇ ನೋಡ್ತಾ ಹೋಗೋಣ. ಆ ಪುನರ್ಜೀವನದ ಪ್ರವಾಹದಿಂದ ಏನಾಗ್ತದಪ್ಪ ಅಂದ್ರೆ ಸಾಧ್ಯವಾದಂಥ ವೈಜ್ಞಾನಿಕ ಆವಿಷ್ಕಾರಗಳು ಏನಾಗ್ತಾವಪ್ಪ ಅಂದ್ರೆ ಆ ಯಂತ್ರಗಳ ನಿರ್ಮಾಣಕ್ಕೆ ಕಾರಣ ಆಗ್ತವೆ. ಅಂದ್ರೆ ಆ ಪುನರ್ಜೀವನ ಪ್ರಭಾವದಿಂದ ಏನಾಗ್ತೈತಪ್ಪ ಅಂದ್ರೆ ಆ ವೈಜ್ಞಾನಿಕ ಆವಿಷ್ಕಾರಗಳು ಆಗ್ತಾ ಹೋಗ್ತವೆ. ಈ ವೈಜ್ಞಾನಿಕ ಆವಿಷ್ಕಾರಗಳಿಂದ ಆ ಯಂತ್ರಗಳ ಒಂದು ನಿರ್ಮಾಣಕ್ಕೆ ಏನಾಗ್ತಾವಪ್ಪ ಅಂದ್ರೆ ಸಹಾಯವಾಗೋದನ್ನು ಕಾಣ್ತಾ ಹೋಗ್ತೀವಿ. ಮತ್ತೆ ನೋಡ್ತಾ ಹೋಗ್ತೀನಿ, ಆ ವಸಾಹತುಗಳ ಸ್ಥಾಪನೆಯಿಂದ ಯಾವುದು ಈ ವಸಾಹತುಗಳ ಸ್ಥಾಪನೆಯಿಂದ ವ್ಯಾಪಾರದೊಳಗೆ ವಹಿವಾಟು ಹೆಚ್ಚಿ ಆ ಸಿದ್ಧ ವಸ್ತುಗಳಿಗೆ ಏನಾಗ್ತಾ ಹೋಗ್ತೈತಪ್ಪ ಅಂದ್ರೆ ಬೇಡಿಕೆ ಏನಾಗ್ತೈತಿ, ಹೆಚ್ಚಾಗ್ತಾ ಹೋಗ್ತೈತಿ. ಅಂದ್ರೆ ಈ ವಸಾಹತುಗಳ ಸ್ಥಾಪನೆಯಿಂದ ವ್ಯಾಪಾರ ವಹಿವಾಟು ಹೆಚ್ಚಾಗಿ ಆ ಸಿದ್ಧ ವಸ್ತುಗಳಿಗೆ ಏನು ಸಿಗ್ತದಪ್ಪ ಅಂದ್ರೆ ಬೇಡಿಕೆಯನ್ನು ಸಿಗ್ತಾ ಹೋಗ್ತೈತಿ. ಆ ವಸಾಹತುಗಳಿಂದ ಅತ್ಯಂತ ಕಡಿಮೆ ದರದಲ್ಲಿ ಅಗಾಧ ಪ್ರಮಾಣದ ಕಚ್ಚಾ ವಸ್ತುಗಳು ಪೂರೈಕೆ ಆಗೋದನ್ನು ಕಾಣ್ತಾ ಹೋದ್ವಿ. ಆ ಕೈಗಾರಿಕೆಯನ್ನು ಅವಲಂಬಿಸಿದಂಥ ಈ ಕಾರ್ಮಿಕ ವರ್ಗದ ಒಂದು ಉದಯವನ್ನು ಕಾಣ್ತಾ ಹೋಗ್ತೀವಿ. ಯಾರು? ಈ ಕೈಗಾರಿಕೆಯನ್ನು ಅವಲಂಬಿಸಿದಂಥ ಈ ಒಂದು ಕಾರ್ಮಿಕ ವರ್ಗ ಉದಯವನ್ನು ಕಾಣ್ತಾ ಹೋಗ್ತೀವಿ. ಆ ಬಂಡವಾಳ ಹೂಡಿಕೆಯಲ್ಲಿ ಏನಾಗ್ತಾ ಹೋಗ್ತಪ್ಪ ಅಂದ್ರೆ ಹೆಚ್ಚಳವನ್ನು ಕಾಣ್ತಾ ಹೋಗ್ತೀವಿ. ಜೊತೆಗೆ ಆ ಇಂಗ್ಲೆಂಡಿನಲ್ಲಿ ರಾಜಕೀಯ ಒಂದು ಸ್ಥಿರತೆಯನ್ನು ಕಾಣ್ತಾ ಹೋಗ್ತೀವಿ. ಅಂದರೆ ಒಟ್ಟಾರೆಯಾಗಿ ಕೈಗಾರಿಕಾ ಕ್ರಾಂತಿಗೆ ಕಾರಣಗಳು ನೋಡೋದಾದ್ರೆ ಒಂದನೇದು ಆ ಪುನರ್ಜೀವನದ ಒಂದು ಪ್ರಭಾವದಿಂದ ಏನಾಗ್ತೈತಿ, ವೈಜ್ಞಾನಿಕ ಆವಿಷ್ಕಾರಗಳು ನಡೀತಾ ಹೋಗ್ತವೆ. ಈ ವೈಜ್ಞಾನಿಕ ಆವಿಷ್ಕಾರಗಳಿಂದ ಯಂತ್ರಗಳ ಒಂದು ನಿರ್ಮಾಣ ಆಗ್ತಾ ಹೋಗ್ತದೆ. ಅದೇ ರೀತಿ ಎರಡನೇದು ವಸಾಹತುಗಳ ನಿರ್ಮಾಣದಿಂದ ಏನಾಗ್ತೈತಪ್ಪ ಅಂದ್ರೆ ವ್ಯಾಪಾರ ವಹಿವಾಟು ಹೆಚ್ಚಾಗಿ ಅಸಿದ್ಧ ವಸ್ತುಗಳಿಗೆ ಬೇಡಿಕೆ ಆಗೋದನ್ನು ಕಾಣ್ತಾ ಹೋಗ್ತೀವಿ. ಜೊತೆಗೆ ಆ ವಸಾಹತುಗಳಿಂದ ಅತ್ಯಂತ ಕಡಿಮೆ ದರದಿಂದ ಏನಾಗ್ತೈತಪ್ಪ ಅಂದ್ರೆ ಆ ಕಚ್ಚಾ ವಸ್ತುಗಳು ಪೂರೈಕೆ ಆಗೋದನ್ನು ಕಾಣ್ತಾ ಹೋಗ್ತಿದ್ವಿ. ಈ ಒಂದು ಕೈಗಾರಿಕೆಯನ್ನು ಅವಲಂಬಿಸಿದಂಥ ಏನು ಕಾರ್ಮಿಕ ಒಂದು ವರ್ಗ ಏನಾಗ್ತೈತಪ್ಪ ಅಂದ್ರೆ ಉದಯ ಆಗ್ತಾ ಹೋಗ್ತೈತಿ. ಈ ಒಂದು ಕೈಗಾರಿಕೆ ನಡಿಬೇಕಾದ್ರೆ ಬಂಡವಾಳ ಹೂಡಿಕೆಯಲ್ಲಿ ಹೆಚ್ಚಳ ಆಗೋದನ್ನು ಕಾಣ್ತಾ ಹೋಗ್ತೀವಿ. ಈ ಒಂದು ಬಂಡವಾಳ ಹೆಚ್ಚಿಗೆ ಆಗ್ಬೇಕಂದ್ರೆ ಅಲ್ಲಿ ರಾಜಕೀಯವಾದಂಥ ಸ್ಥಿರತೆಯನ್ನು ನಾವು ಕಾಣ್ತಾ ಹೋಗ್ತೀವಿ. ಇದಿಷ್ಟು ಏನಪ್ಪ ಅಂದ್ರೆ ಕೈಗಾರಿಕಾ ಕ್ರಾಂತಿಗೆ ಮುಖ್ಯವಾದ ಕಾರಣಗಳು. ಒಂದನೇದು ಪುನರ್ಜೀವನದ ಒಂದು ವೈಜ್ಞಾನಿಕ ಪ್ರವಾಹ, ವಸಾಹತುಗಳ ಮೂಲಕ ವಹಿವಾಟು ಹೆಚ್ಚಿಸಿ ಅಲ್ಲಿ ಸಿದ್ಧ ವಸ್ತುಗಳ ಬೇಡಿಕೆ, ಆ ವಸಾಹತುಗಳಿಂದ ಕಡಿಮೆ ದರದಲ್ಲಿ ಕಚ್ಚಾ ವಸ್ತುಗಳ ಪೂರೈಕೆ, ಕೈಗಾರಿಕೆಗಳಿಂದ ಅವಲಂಬಿಸಿದಂತೆ ಕಾರ್ಮಿಕ ವರ್ಗದ ಉದಯ, ಬಂಡವಾಳ ಹೂಡಿಕೆ ಹೆಚ್ಚಳ, ರಾಜಕೀಯ ಸ್ಥಿರತೆಯನ್ನು ಕಾಣ್ತಾ ಹೋಗ್ತೀವಿ. ಜೊತೆಗೆ 1760ಕ್ಕೆ ಮುಂಚೆ ಇಂಗ್ಲೆಂಡ್ ಯಾವ ದೇಶ ಆಗಿತ್ತಪ್ಪ ಅಂದ್ರೆ ಕೃಷಿ ಪ್ರಧಾನವಾದಂಥ ದೇಶ ಆಗಿತ್ತು. ಯಾವುದು? ಇಂಗ್ಲೆಂಡ್ ದೇಶ. ಅಲ್ಲಿ ಉಣ್ಣೆ ಬಟ್ಟೆಗಳು ಮತ್ತು ಹತ್ತಿ ಬಟ್ಟೆಗಳ ಕೈಗಾರಿಕೆಗಳು ಏನಾಗ್ತಾ ಹೋಗ್ತವಪ್ಪ ಅಂದ್ರೆ ಅಭಿವೃದ್ಧಿಯಾಗಿ ಹೊಂದಿದ್ವು. ವ್ಯಾಪಾರ ಎಲ್ಲಿ ಹೆಚ್ಚದಂತೆ ಅದೇ ಆ ಸಿದ್ಧಪಡಿಸಿದಂಥ ವಸ್ತುಗಳಿಗೆ ಕೂಡ ಬೇಡಿಕೆ ಹೆಚ್ಚುತ್ತಾ ಹೋಗ್ತು. ಆದರೆ ಆ ಬೇಡಿಕೆಗೆ ಸರಿ ಹೊಂದುವಂಥ ಉತ್ಪಾದನೆ ಏನಾಗ್ತಿತ್ತು, ಉತ್ಪಾದನೆ ಆಗ್ತಿರಲಿಲ್ಲ. ಹೀಗಾಗಿ ಆ ಕುಶಲಕರ್ಮಿಗಳು ಏನು ಮಾಡ್ತಾ ಹೋಗ್ತಿದ್ರು, ಆ ಕಚ್ಚಾ ವಸ್ತುಗಳ ಮೇಲೆ ಹೆಚ್ಚು ಬಂಡವಾಳ ಹೂಡಿ ಉತ್ಪಾದನಾ ವಿಧಾನವನ್ನು ತ್ವರಿತಗೊಳಿಸ್ತಾ ಹೋಗ್ತಾರೆ.
ಹೀಗಾಗಿ ಅವು ಕೆಲವೊಂದು ಶ್ರೀಮಂತರು ಏನು ಮಾಡ್ತಾ ಹೋಗ್ತಾರೆ, ಈ ಕುಶಲಕರ್ಮಿಗಳನ್ನು ಆ ಕೂಲಿಗೆ ನೇಮಿಸ್ಕೊಂಡು ಅವರಿಗೆ ಕಚ್ಚಾ ವಸ್ತುಗಳನ್ನು ಒದಗಿಸಿ ಅವ್ರು ಏನು ಮಾಡ್ತಾ ಹೋಗ್ತಿದ್ರು, ಕಾರ್ಖಾನೆಗಳೆಂಬ ದೊಡ್ಡ ಕಟ್ಟಡಗಳಿಗೆ ಏನು ಮಾಡ್ತಾ ಹೋಗ್ತಿದ್ರು, ಕೆಲಸದಲ್ಲಿ ನೇಮಕ ಮಾಡ್ತಾ ಇದ್ರು. ಇದರ ಮುಂದೆ ಏನಾಗ್ತಾ ಹೋಗ್ತಿತ್ತು, ಕಾರ್ಖಾನೆ ಪದ್ಧತಿಗೆ ನಾಂದಿ ಆಡ್ತಾ ಹೋಗ್ತು. ಅಂದ್ರೆ ಈ ಒಂದು ಬ್ರಿಟಿಷ್ ಇಂಗ್ಲೆಂಡ್ ಏನು ಮಾಡ್ತಾ ಹೋಗ್ತದೆ, ಮೊದಲಿಗೆ ಕೃಷಿ ಪ್ರಧಾನ, ಅಲ್ಲಿ ಏನು ಹೆಚ್ಚಾಗಿ ಹತ್ತಿ ಬಟ್ಟೆಗಳು, ಉಣ್ಣೆ ಬಟ್ಟೆಗಳು ಮಾಡ್ತಾಯಿದ್ರು. ಈ ಒಂದು ವಹಿವಾಟು ಹೆಚ್ಚಂತೆ ಆ ಬೇಡಿಕೆ ಸಾಕಷ್ಟು ಬರ್ತಾವೆ. ಆ ಬೇಡಿಕೆಗೆ ತಕ್ಕಷ್ಟು ಇವರೊಂದು ಉತ್ಪಾದನೆ ಆಗ್ತಿಲ್ಲ. ಹಾಗಾಗಿ ಏನು ಮಾಡ್ತೀವಿ, ಕೆಲವೊಂದಿಷ್ಟು ಶ್ರೀಮಂತರು ಏನು ಮಾಡ್ತಾವ್ರೆ, ಆ ಒಂದು ಕುಶಲಕರ್ಮಿಗಳನ್ನು ನೇಮಕ ಮಾಡಿಕೊಂಡು ದೊಡ್ಡ ಕಟ್ಟಡಗಳೊಳಗೆ ಅವ್ರನ್ನ ಏನು ಮಾಡ್ತಾಯಿದ್ರು, ಕೆಲಸಕ್ಕೆ ಇಟ್ಕೊಂತ. ಹೀಗಾಗಿ ಅದು ಮುಂದೆ ಏನಾಗ್ತಾ ಹೋಗ್ತೈತಪ್ಪ ಅಂದ್ರೆ ಕಾರ್ಖಾನೆ ಪದ್ಧತಿ ಆಗ್ತಾ ಹೋಗ್ತಿತ್ತು. ಈ ಒಂದು ಕಾರ್ಖಾನೆ ಮಾಲೀಕರು ಇಲ್ಲಿ ತಯಾರಾದಂಥ ವಸ್ತುಗಳನ್ನು ಮಾರಾಟ ಮಾಡಿ ಅಧಿಕ ಲಾಭ ಗಳಿಸ್ತಾ ಹೋಗ್ತಾರೆ. ಯಾರು ಈ ಕಾರ್ಖಾನೆಯೊಳಗೆ ಏನು ನೇಮಕ ಮಾಡ್ತಾರೆ, ಈ ಕಾರ್ಖಾನೆದ ಮಾಲೀಕರು ಆ ಒಂದು ಇಲ್ಲಿ ತಯಾರಾದಂಥ ಒಂದು ವಸ್ತುಗಳನ್ನು ಮಾರಾಟ ಮಾಡಿ ಅಧಿಕ ಲಾಭವನ್ನು ಗಳಿಸ್ತಾ ಹೋಗ್ತಾರೆ. ಯಾರು ಕಾರ್ಖಾನೆಯ ಮಾಲೀಕರು. ಈ ಅಧಿಕ ಲಾಭ ಗಳಿಸಿದಂಥ ಕುಶಲಕರ್ಮಿಗಳು ಈ ಅಧಿಕ ಲಾಭ ಯಾರು ಗಳಿಸ್ತಾ ಹೋಗ್ತಾರೆ, ಕಾರ್ಖಾನೆ ಮಾಲೀಕರು. ಆದರೆ ಅಲ್ಲಿ ಕೆಲಸ ನಿರತರಾದಂಥ ಕುಶಲಕರ್ಮಿಗಳು ಅವರು ಬಡವರಾಗಿಯೇ ಉಳ್ತಾ ಹೋಗ್ತಾರೆ. ಹಾಗಾಗಿ ಏನಾಗ್ತದಪ್ಪ ಅಂದ್ರೆ 1760ರಿಂದ 1830 ಅವಧಿಯಲ್ಲಿ ಇಂಗ್ಲೆಂಡ್ನೊಳಗೆ ಏನಾಗ್ತೈತಪ್ಪ ಅಂದ್ರೆ ಆ ಬಟ್ಟೆ ತಯಾರಿಕಾ ಕೈಗಾರಿಕೆಯೊಳಗೆ ಸಾಕಷ್ಟು ಬದಲಾವಣೆಯನ್ನು ಕಾಣ್ತಾ ಹೋಗ್ತೀವಿ. ಸ್ವಲ್ಪ ಈ ಒಂದು ಯಂತ್ರಗಳ ಬಗ್ಗೆ ನೋಡ್ತಾ ಹೋಗೋಣ. ಈ 1764 ಜೇಮ್ಸ್ ಆರ್ ಗ್ರೀವ್ಸ್ ಏನು ಮಾಡ್ತಾನೆ, ಆ ಸ್ಪಿನ್ನಿಂಗ್ ಜಿನ್ನಿ ಎಂಬ ನೂಲುವಂಥ ಯಂತ್ರವನ್ನು ಕಂಡುಹಿಡ್ತಾ ಹೋಗ್ತಾನೆ. ಕೆಲವು ವರ್ಷಗಳ ನಂತರ ರಿಚರ್ಡ್ ಆರ್ಕ್ರೈಟ್ ಎಂಬವನು ಏನು ಮಾಡ್ತಾ ಹೋಗ್ತಾನೆ, ಸ್ಪಿನ್ನಿಂಗ್ ಜೆನ್ನಿಯನ್ನು ಮಾರ್ಪಾಡು ಮಾಡ್ತಾ ಹೋಗ್ತಾನೆ. 1769ರಲ್ಲಿ ಅವನ ನೀರಿನ ಚೌಕಟ್ಟನ್ನು ಕಂಡುಹಿಡ್ತಾ ಹೋಗ್ತಾನೆ. ಮೊದಲನೇದಾಗಿ ಸ್ಪಿನ್ನಿಂಗ್ ಜೆನ್ನಿ ಎಂಬ ಯಂತ್ರ ಯಾರು ಕಂಡುಹಿಡ್ತಾ ಹೋಗ್ತಾರೆ, ಜೇಮ್ಸ್ ಆರ್ ಗ್ರೀವ್ಸ್ ಕಂಡುಹಿಡ್ತಾ ಹೋಗ್ತಾನೆ. ತದನಂತರದೊಳಗೆ ರಿಚರ್ಡ್ ಆರ್ಕ್ರೈಟ್ ಏನು ಮಾಡ್ತಾ ಹೋಗ್ತಾನೆ, ಸ್ಪಿನ್ನಿಂಗ್ ಜೆನ್ನಿಯನ್ನು ಮಾರ್ಪಾಡು ಮಾಡ್ತಾ ಹೋಗ್ತಾನೆ. ಅದೇ ರೀತಿ 1779 ಸ್ಯಾಮ್ಯುಯಲ್ ಕ್ಯಾಪ್ಟನ್ ಏನು ಮಾಡ್ತಾ ಹೋಗ್ತಾನೆ, ಮ್ಯೂಲ್ ಯಂತ್ರವನ್ನು ಕಂಡುಹಿಡ್ತಾ ಹೋಗ್ತಾನೆ. ಯಾವ ಯಂತ್ರ, ಮ್ಯೂಲ್ ಯಂತ್ರವನ್ನು ಕಂಡುಹಿಡ್ತಾ ಹೋಗ್ತಾನೆ. ಜಾನ್ಕೆ ಎಂಬುವನು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಚಲಿಸುವಂಥ ಲಾಳವನ್ನು ಕಂಡುಹಿಡಿತಾ ಹೋಗ್ತಾನೆ. ಎಡ್ಮಂಡ್ ಕಾರ್ಟ್ರೈಟ್ ಎಂಬುವನು ಪವರ್ ಲೂಮ್ ಎಂಬ ನೇಯ್ಗೆ ಯಂತ್ರವನ್ನು ಕಂಡುಹಿಡ್ತಾ ಹೋಗ್ತಾನೆ. ಇದರಿಂದ ಏನಾಗ್ತೈತಿ, ಆ ಹೆಚ್ಚು ಬಟ್ಟೆಯನ್ನು ಸ್ವಲ್ಪ ಕಡಿಮೆ ಅವಧಿಯೊಳಗೆ ಉತ್ಪಾದನೆ ಮಾಡೋಕ್ಕೆ ಸಾಧ್ಯ ಆಗ್ತದೆ. ಅಂದ್ರೆ 1779 ಸ್ಯಾಮ್ಯುಯಲ್ ಕ್ಯಾಪ್ಟನ್ ಏನು ಮಾಡ್ತಾ ಹೋಗ್ತಾನೆ, ಮ್ಯೂಲ್ ಯಂತ್ರವನ್ನು ಕಂಡುಹಿಡ್ತಾ ಹೋಗ್ತಾನೆ. ಈ ಒಂದು ಜಾನ್ಕೆ ಏನು ಮಾಡ್ತಾ ಹೋಗ್ತಾನೆ, ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಚಲಿಸುವಂಥ ಲಾಳವನ್ನು ಕಂಡುಹಿಡ್ತಾ ಹೋಗ್ತಾನೆ. ಜೊತೆಗೆ ಎಡ್ಮಂಡ್ ಕಾರ್ಟ್ರೈಟ್ ಎಂಬುವನು ಏನು ಮಾಡ್ತಾ ಹೋಗ್ತಾನೆ, ಪವರ್ ಲೂಮ್ ಎಂಬ ನೇಯ್ಗೆ ಯಂತ್ರವನ್ನು ಕಂಡುಹಿಡ್ತಾನೆ. ಇದರಿಂದ ಏನಾಗ್ತೈತಪ್ಪ ಅಂದ್ರೆ ಹೆಚ್ಚು ಬಟ್ಟೆಗಳನ್ನು ಕಡಿಮೆ ಅವಧಿಯೊಳಗೆ ಉತ್ಪಾದನೆ ಮಾಡೋಕ್ಕೆ ಸಾಧ್ಯ ಆಗೋದನ್ನು ಕಾಣ್ತಾ ಹೋಗ್ತದೆ. ಅದೇ ರೀತಿ ಮುಂದೆ 1793 ಎಲಿ ವೆಟ್ನಿ ಎಂಬವನು ಏನು ಮಾಡ್ತಾ ಹೋಗ್ತಾನೆ, ಕಾಟನ್ ಜಿನ್ ಎಂಬ ಯಂತ್ರವನ್ನು ಕಂಡುಹಿಡ್ತಾ ಹೋಗ್ತಾನೆ. ಯಾರು, ಎಲಿ ವೆಟಿನ್ 1793 ಕಾಟನ್ ಜಿನ್ ಎಂಬ ಯಂತ್ರವನ್ನು ಕಂಡುಹಿಡ್ತಾ ಹೋಗ್ತಾನೆ. ಈ ಎಲ್ಲ ಆವಿಷ್ಕಾರಗಳು ನೇಯುವ ಹತ್ತಿಯಿಂದ ಬೀಜವನ್ನು ಬೇರ್ಪಡಿಸುವುದಲ್ಲದೆ ತೀವ್ರಗತಿಯಾದಂಥ ಬದಲಾವಣೆಯನ್ನು ಕಾಣ್ತಾ ಹೋಗ್ತೀವಿ. ಜೊತೆಗೆ ಆವಿಯ ಯಂತ್ರದ ಒಂದು ಆವಿಷ್ಕಾರ ಆ ಕೈಗಾರಿಕಾ ಕ್ರಾಂತಿಯೊಳಗೆ ಏನಾಗ್ತೈತಪ್ಪ ಅಂದ್ರೆ ಮಹತ್ತರವಾದಂಥ ಮೇಲ್ಗಲ್ಲು ಆಗ್ತೈತಿ. ಆವಿ ಯಂತ್ರ 1705 ಏನು ಮಾಡ್ತಾ ಹೋಗ್ತಾರೆ, ಥಾಮಸ್ ಮ್ಯಾಕೋಮೆಸ್ ಅನ್ನು ಏನು ಮಾಡ್ತಾ ಹೋಗ್ತಾನೋ ಒಂದು ಆವಿಯ ಯಂತ್ರವನ್ನು ಕಂಡುಹಿಡ್ತಾ ಹೋಗ್ತಾನೆ. ಯಾರು, ಥಾಮಸ್ ಮ್ಯಾಕೋಮೆಸ್. ಅವನು ಏನು ಮಾಡ್ತಾ ಹೋಗ್ತಾನೆ, ಆವಿಯ ಯಂತ್ರವನ್ನು ಕಂಡುಹಿಡ್ತಾ ಹೋಗ್ತಾನೆ. ಅದೇ ರೀತಿ 1774 ಜೇಮ್ಸ್ ವ್ಯಾಟನ್ ಏನು ಮಾಡ್ತಾ ಹೋಗ್ತಾನೆ, ಈ ಆವಿಯ ಯಂತ್ರವನ್ನು ಮತ್ತೊಟ್ಟು ಉತ್ತಮಪಡಿಸ್ತಾ ಹೋಗ್ತಾನೆ. ಮತ್ತು 1801 ರಿಚರ್ಡ್ ಡ್ರೆವಥಿಕ್ ಎಂಬವನು ಆ ವ್ಯಾಟ್ನ ಅಭಿಯಂತ್ರವನ್ನು ಆ ರೈಲು ಬಂಡಿಗೆ ಜೋಡಿಸಿ ಆ ರಸ್ತೆಯ ಮೇಲೆ ಚಲಿಸುವಂತೆ ಮಾಡ್ತಾ ಹೋಗ್ತಾನೆ. ಆನಂತರ ಹಳಿಗಳ ಮೇಲೆ ಚಲಿಸುವಂಥ ಒಂದು ಸ್ವಯಂ ಚಾಲಿತವಾದಂಥ ಆವಿ ಇಂಜಿನನ್ನು ಕಂಡುಹಿಡ್ತಾ ಹೋಗ್ತಾರೆ. ಅಂದ್ರೆ ಈ ಆವಿ ಇಂಜಿನ್ ಅಂತ ಈ ರೈಲು ಮೊದಲಿಗೆ ರೈಲು ಪ್ರಾರಂಭ ಮಾಡ್ಬೇಕಂದ್ರೆ ಆವಿ ಯಂತ್ರ ಬೇಕು. ಈ ಆವಿ ಯಂತ್ರ ಯಾರು ಕಂಡುಹಿಡ್ತಾರಪ್ಪ, 1705 ಥಾಮಸ್ ಮ್ಯಾಕೋಮೆಸ್ ಕಂಡುಹಿಡ್ತಾ ಹೋಗ್ತಾನೆ. 1774 ಜೇಮ್ಸ್ ವಾಟ್ ಏನು ಮಾಡ್ತಾನೆ, ಆವಿ ಯಂತ್ರವನ್ನು ಉತ್ತಮಪಡಿಸ್ತಾ ಹೋಗ್ತಾನೆ.
ಜೊತೆಗೆ 1801 ರಿಚರ್ಡ್ ಡ್ರವತಿಕ್ ಎಂಬುವನು ಏನು ಮಾಡ್ತಾ ಹೋಗ್ತಾನೆ, ಆ ವ್ಯಾಟ್ಸನ್ ಅಭಿಯನ್ನ ಏನು ಮಾಡ್ತಾ ಹೋಗ್ತಾನೆ, ಆ ಯಂತ್ರವನ್ನು ರೈಲು ಬಂಡಿಗೆ ಜೋಡಿಸಿ ಆ ರಸ್ತೆಯ ಮೇಲೆ ಏನು ಮಾಡ್ತಾ ಹೋಗ್ತಾನೆ, ಚಲಿಸುವಂತೆ ಮಾಡ್ತಾ ಹೋಗ್ತಾನೆ. ಆಮೇಲೆ ಕಡೆಗೆ ಹಳ್ಳಿಗಳ ಮೇಲೆ ಚಲಿಸುವಂಥ ಸ್ವಯಂ ಚಾಲಿತವಾದಂಥ ಆವಿ ಇಂಜನ್ನ ಕಂಡುಹಿಡ್ತಾ ಹೋಗ್ತಾನೆ. ಆ ಜಾರ್ಜ್ ಸ್ಟುವನ್ಸನ್ನ ಏನು ಮಾಡ್ತಾ ಹೋಗ್ತಾನೆ, 1815 ಸಾಮಾನು ಸಾಗಣೆಯ ರೈಲು ಬಂಡಿಗಳನ್ನು ಕಂಡುಹಿಡ್ತಾವೆ. ಅಂದರೆ ಗೂಡ್ಸ್ ಟ್ರೈನ್ ಅಂತ ಹೇಳ್ತಾ ಹೋಗ್ತಾವಲ್ಲ, 1815 ಸಾಮಾನು ಸಾಗಣೆಯ ರೈಲು ಬಂಡಿಗಳನ್ನು ಕಂಡುಹಿಡ್ತಾ ಹೋಗ್ತಾರೆ. ಯಾರು? ಜಾರ್ಜ್ ಸ್ಟಿವನ್ಸನ್ ಅವನು ಕಂಡುಹಿಡ್ತಾ ಹೋಗ್ತಾರೆ. ಇಂಗ್ಲೆಂಡಿನ ಸ್ಟಾಕ್ಟನ್, ಡಾರ್ಲಿಂಗ್ಟನ್ಗಳ ಪಟ್ಟಣಗಳ ನಡುವೆ ಆ ಪ್ರಯಾಣಿಕರನ್ನು ಸಾಗಿಸುವಂಥ ರೈಲನ್ನು ಮತ್ತು ಲಿವರ್ಪೂಲ್ ಮತ್ತು ಮ್ಯಾಂಚೆಸ್ಟರ್ಗಳ ನಡುವೆ ಕೈಗಾರಿಕಾ ಉತ್ಪನ್ನಗಳ ಸಾಗಾಣಿಕೆಗಾಗಿ ರೈಲು ಮಾರ್ಗವನ್ನು ನಿರ್ಮಾಣ ಮಾಡ್ತಾ ಹೋಗ್ತಾರೆ. ಯಾರು? ಸ್ಟಾಕ್ಟನ್, ಡಾರ್ಲಿಂಗ್ಟನ್ಗಳ ಪಟ್ಟಣಗಳ ನಡುವೆ ಆ ಪ್ರಯಾಣಿಕರ ಸಾಗಿಸುವಂಥ ರೈಲನ್ನು ಲಿವರ್ಪೂಲ್ ಮತ್ತು ಮ್ಯಾಂಚೆಸ್ಟರ್ಗಳ ನಡುವೆ ಆ ಕೈಗಾರಿಕಾ ಉತ್ಪನ್ನಗಳ ಸಾಗಾಣಿಕೆ ಸಲುವಾಗಿ ಆ ರೈಲು ಮಾರ್ಗಗಳನ್ನು ನಿರ್ಮಾಣ ಮಾಡ್ತಾ ಹೋಗ್ತಾರೆ. 1801 ವಿಲಿಯಂ ಸಿಮಿಂಗ್ಟನ್ನು ಎಂಬ ಅಮೇರಿಕನು ವ್ಯಾಟ್ಸನ ಒಂದು ಇಂಜಿನನ್ನು ಒಂದು ದೋಣಿಗೆ ಜೋಡಿಸಿ ಅದು ಚಲಿಸುವಂತೆ ಮಾಡ್ತಾ ಹೋಗ್ತಾನೆ. ಮತ್ತು ರಾಬರ್ಟ್ ಫುಲ್ಟನ್ ಎಂಬ ಮತ್ತೊಬ್ಬ ಅಮೇರಿಕದವನು ಮತ್ತೊಂದು ಆವಿ ಹಡಗನ್ನು ಕಂಡುಹಿಡ್ತಾ ಹೋಗ್ತಾರೆ. ಈ ರೀತಿಯ ಒಂದು ಅನೇಕ ಆವಿಷ್ಕಾರಗಳಿಂದ ಏನಾಗ್ತೈತಿ, ಆ ಕೈಗಾರಿಕಾ ಕ್ರಾಂತಿ ಆಗೋದನ್ನು ಕಾಣ್ತಾ ಹೋಗ್ತೀವಿ. ಹಾಗಾದರೆ ಈ ಕೈಗಾರಿಕಾ ಕ್ರಾಂತಿಯ ಪರಿಣಾಮಗಳನ್ನು ನೋಡೋದಾದರೆ, ಈ ಕೈಗಾರಿಕೆಗಳಲ್ಲಿ ಅನೇಕ ಬದಲಾವಣೆಗಳು ಉಂಟಾಗ್ತವೆ. ಯಾಕಪ್ಪ ಅಂದ್ರೆ ಅನೇಕ ಬದಲಾವಣೆ ಆದಂತೆ ಆ ಯಂತ್ರಗಳ ಒಂದು ಬೇಡಿಕೆ ಏನಾಗ್ತೈತಿ, ಹೆಚ್ಚುತ್ತಾ ಹೋಗ್ತೈತಿ. ಅನೇಕ ಆವಿಷ್ಕಾರಗಳು ಒಬ್ಬರು ಕಂಡುಹಿಡ್ತಾ ಹೋಗ್ತಾರೆ, ಇನ್ನೊಬ್ಬರು ಅದನ್ನು ಮಾರ್ಪಾಡು ಮಾಡ್ತಾ ಹೋಗ್ತಾರೆ. ಹಾಗಾಗಿ ಈ ಒಂದು ಯಂತ್ರಗಳ ಬೇಡಿಕೆ ಹೆಚ್ಚುತ್ತಾ ಹೋಗ್ತೈತಿ. ಈ ಒಂದು ಕೈಗಾರಿಕಾ ಕ್ರಾಂತಿಯಿಂದ ಆರ್ಥಿಕ ಸಾಮಾಜಿಕ ಕ್ಷೇತ್ರದೊಳಗೆ ಅನೇಕ ಬದಲಾವಣೆಯನ್ನು ಕಾಣ್ತವೆ. ಎಲ್ಲಿ ಕೈಗಾರಿಕಾ ಕ್ರಾಂತಿ ಆದರೆ ಅಲ್ಲಿ ಆರ್ಥಿಕ ಮತ್ತು ಸಾಮಾಜಿಕ ಕ್ಷೇತ್ರದೊಳಗೆ ಅನೇಕ ಬದಲಾವಣೆಯನ್ನು ಕಾಣ್ತಾ ಹೋಗ್ತೀವಿ. ಜೊತೆಗೆ ಹೊಸ ಕೈಗಾರಿಕೆಗಳು ಹುಟ್ಕೊಳ್ತಾ ಹೋಗ್ತವೆ. ಏನು? ಹೊಸ ಕೈಗಾರಿಕೆಗಳು ಹುಟ್ಕೊಳ್ತಾ ಹೋಗ್ತವೆ. ಆ ಉತ್ಪಾದನಾ ಒಂದು ವೆಚ್ಚವನ್ನು ಕಡಿಮೆ ಮಾಡಿ ಆ ಜೀವನ ಅವಶ್ಯಕವಾದಂಥ ವಸ್ತುಗಳು ಅಗ್ಗದ ಬೆಲೆಗೆ ದೊರೆತಾ ಹೋಗ್ತವೆ. ಹಗ್ಗ ಅಂದರೆ ಏನಪ್ಪ ಅಂದ್ರೆ ಕಡಿಮೆ ಬೆಲೆಗೆ ದೊರೆತಾ ಹೋಗ್ತವೆ. ಈ ಒಂದು ಹೊಸ ಕೈಗಾರಿಕೆಗಳು ಹುಟ್ಟಿದ ಒಂದು ಪರಿಣಾಮ ಆ ಉತ್ಪಾದನಾ ವೆಚ್ಚ ಕಡಿಮೆಯಾಗಿ, ಏನು ಯಾವುದೇ ಒಂದು ವಸ್ತುವನ್ನು ತೆಗೆದುಕೊಳ್ಳುವಂಥ ಸಮಯ ದೀರ್ಘ ಆಯಿತು, ಅದನ್ನು ಕಡಿಮೆ ಮಾಡಿ ಆ ಒಂದು ಉತ್ಪಾದನಾ ವೆಚ್ಚವನ್ನು ಕಡಿಮೆ ಮಾಡಿ ಜೀವನ ಅವಶ್ಯಕವಾದಂಥ ವಸ್ತುಗಳನ್ನು ಕಡಿಮೆ ಬೆಲೆಗೆ ದೊರೆಯುವಂತೆ ಮಾಡ್ತಾ ಹೋಗ್ತಾರೆ. ಆ ಗೃಹ ಕೈಗಾರಿಕೆಗಳು ಆ ಬೃಹತ್ ಪ್ರಮಾಣದ ಕೈಗಾರಿಕೆಗಳೊಡನೆ ಸ್ಪರ್ಧಿಸಲಾಗದೆ ನಾಶ ಆಗ್ತವೆ. ಅಂದ್ರೆ ಈ ಕೈಗಾರಿಕಾ ಕ್ರಾಂತಿಯಿಂದ ಏನಾಗ್ತದಪ್ಪ ಅಂದ್ರೆ ಆ ಗುಡಿ ಕೈಗಾರಿಕೆಗಳು ಅಥವಾ ಗೃಹ ಕೈಗಾರಿಕೆಗಳು ಈ ಒಂದು ಬೃಹತ್ ಪ್ರಮಾಣದ ಒಂದು ಕೈಗಾರಿಕೆಗಳೊಡನೆ ಆ ಸ್ಪರ್ಧಿಸಲಾಗದೆ ನಾಶ ಆಗೋದನ್ನು ಕಾಣ್ತಾ ಹೋಗ್ತೀವಿ. ಆ ಶ್ರೀಮಂತರಾಗಿ ಆಗ್ತಾರೆ, ಬಡವರಾಗಿ ಆಗ್ತಾ ಹೋಗ್ತಾರೆ. ಏನು ಮಾಡ್ತಾ ಹೋಗ್ತಾರಪ್ಪ, ಶ್ರೀಮಂತರು ಒಂದು ಕುಶಲಕರ್ಮಿಗಳನ್ನು ತನ್ನ ಒಂದು ಕಾರ್ಖಾನೆಯೊಳಗೆ ನೇಮಕ ಮಾಡ್ತಾ ಹೋಗ್ತಾರೆ. ಅವ್ರು ಏನಪ್ಪ ಅಂದ್ರೆ ಸೀಮಿತವಾದಂಥ ವೇತನ ಕೊಟ್ಟು ದುಡಿಸ್ಕೊಳ್ತಾವೆ. ಆದರೆ ಈ ಒಂದು ಶ್ರೀಮಂತರು ಆ ಒಂದು ಅಧಿಕ ಲಾಭವನ್ನು ಪಡಿತಾರೆ. ಹಾಗಾಗಿ ಶ್ರೀಮಂತರಾದರು, ಬಡವರಾದರು. ಹೀಗಾಗಿ ಹಳ್ಳಿಗಳಿಂದ ಪಟ್ಟಣಗಳಿಗೆ ಜನರು ಏನಾಗ್ತಾ ಹೋದರು, ವಲಸೆ ಬರಬೇಕಾಯಿತು. ಸಮಾಜದಲ್ಲಿ ಬಂಡವಾಳಶಾಹಿ ವರ್ಗವು ಉದಯವಾಗಿ ಅಲ್ಲಿ ಮಾಲೀಕರು ಮತ್ತು ಕೆಲಸಗಾರರ ನಡುವೆ ಬಾಂಧವ್ಯ ಹದಗೆಟ್ಟು ಅಲ್ಲಿ ವರ್ಗ ಸಂಘರ್ಷ ಪ್ರಾರಂಭ ಆಗೋದನ್ನು ಕಾಣ್ತಾ ಹೋಗ್ತೀವಿ. ಅಂದ್ರೆ ಈ ಸಮಾಜದೊಳಗೆ ಏನಾಗ್ತಾ ಹೋಗ್ತೈತಿ, ಆ ಬಂಡವಾಳಶಾಹಿ ವರ್ಗ ಉದಯ ಆಗೋದ್ರಿಂದ ಏನಾಗ್ತದಪ್ಪ ಅಂದ್ರೆ ಆ ಮಾಲೀಕರು ಮತ್ತು ಕೆಲಸಗಾರರ ನಡುವೆ ಏನಾಗ್ತೈತಿ, ಆ ಬಾಂಧವ್ಯ ಹದಗೆಟ್ಟು ವರ್ಗ ಸಂಘರ್ಷ ಪ್ರಾರಂಭವಾಗೋದನ್ನು ಕಾಣ್ತಾ ಹೋಗ್ತೀವಿ. ಅಂದ್ರೆ ಈ ಒಟ್ಟಾರೆ ಈ ಕೈಗಾರಿಕಾ ಕ್ರಾಂತಿಯ ಪರಿಣಾಮಗಳು ನೋಡೋದಾದರೆ, ಒಂದನೇದು ಆ ಕೈಗಾರಿಕೆಗಳಲ್ಲಿ ಅನೇಕ ಬದಲಾವಣೆಗಳಾಗ್ತವೆ. ಆ ಯಂತ್ರಗಳ ಬೇಡಿಕೆ ಹೆಚ್ಚಾಗ್ತಾ ಹೋಗ್ತೈತಿ. ಆ ಕೈಗಾರಿಕೆಗಳಿಂದ ಆರ್ಥಿಕ ಮತ್ತು ಸಾಮಾಜಿಕ ಕ್ಷೇತ್ರಗಳಲ್ಲಿ ಉನ್ನತಿಯನ್ನು ಕಾಣ್ತಾ ಹೋಗ್ತೀವಿ. ಆ ಹೊಸ ಕೈಗಾರಿಕೆಗಳಿಗೂ ಹುಟ್ಟುಕೊಳ್ತಾ ಹೋಗ್ತವೆ. ಜೊತೆಗೆ ಆ ಉತ್ಪಾದನೆ ವೆಚ್ಚದಿಂದ ಕಡಿಮೆಯಾಗಿ ಆ ಜೀವನ ಅವಶ್ಯಕವಾದಂಥ ವಸ್ತುಗಳು ಅಗ್ಗದ ಬೆಲೆಗಳಿಗೆ ಸಿಗ್ತಾ ಹೋಗ್ತವೆ. ಈ ಒಂದು ಗುಡಿ ಕೈಗಾರಿಕೆಗಳು ಆ ಬೃಹತ್ ಪ್ರಮಾಣದ ಕೈಗಾರಿಕೆಗಳೊಂದಿಗೆ ಸ್ಪರ್ಧಿಸಲಾಗದೆ ನಾಶ ಆಗೋದನ್ನು ಕಾಣ್ತಾ ಹೋಗ್ತೀವಿ. ಇಲ್ಲಿ ಶ್ರೀಮಂತರಾಗ್ತಾ ಹೋಗ್ತಾರೆ, ಬಡವರಾಗಿ ಆಗ್ತಾ ಹೋಗ್ತಾರೆ. ಹಳ್ಳಿಗಳಿಂದ ಪಟ್ಟಣಗಳಿಗೆ ಜನರು ಏನು ಮಾಡ್ತಾ ಹೋಗ್ತಾರೆ, ವಲಸೆ ಆಗ್ತಾ ಹೋಗ್ತಾರೆ.
ಮತ್ತು ಬಂಡವಾಳಶಾಹಿ ವರ್ಗ ಇಲ್ಲಿ ಉದಯ ಆಗ್ತಾ ಹೋಗ್ತೈತಿ. ಈ ಒಂದು ಬಂಡವಾಳಶಾಹಿ ವರ್ಗ ಉದಯ ಆಗೋದ್ರಿಂದ ಆ ಮಾಲೀಕರು ಮತ್ತು ಕೆಲಸಗಾರರ ನಡುವೆ ವರ್ಗ ಸಂಘರ್ಷ ಆಗೋದನ್ನು ಕಾಣ್ತಾ ಹೋಗ್ತೀವಿ. ಇದು ಒಟ್ಟಾರೆ ಕೈಗಾರಿಕಾ ಕ್ರಾಂತಿಯ ಒಂದು ಪರಿಣಾಮಗಳಂತ ನೋಡ್ತಾ ಹೋಗ್ತೀವಿ. ಈ ಒಂದು ತರಗತಿಯೊಳಗೆ ಕೈಗಾರಿಕಾ ಕ್ರಾಂತಿಯ ಕಾರಣಗಳು ಮತ್ತು ಕೈಗಾರಿಕಾ ಕ್ರಾಂತಿಯ ಪರಿಣಾಮಗಳ ಬಗ್ಗೆ ಸಂಪೂರ್ಣವಾಗಿ ಚರ್ಚೆ ಮಾಡ್ತಾ ಹೋದ್ವಿ. ಈ ಒಂದು ಸಂಪೂರ್ಣವಾದ ಮಧ್ಯಯುಗದ ಯುರೋಪ್ ಈ ಒಂದು ಪಾಠ ಮುಕ್ತಾಯ ಆಗ್ತೈತಿ. ಈ ಪಾಠಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳಿಗೆ ಉತ್ತರಿಸುವಂಥ ಪ್ರಯತ್ನವನ್ನು ಮಾಡ್ತಾ ಹೋಗೋಣ. ಪುನರ್ಜೀವನ ಅಂದರೆ ಏನು? ಪುನರ್ಜೀವನ ಅಂದರೆ ಪುನರ್ಜಾಗೃತಿ ಅಂತ ಕರಿತಾ ಹೋಗ್ತೀವಿ. ರೆನೆಸಾನ್ಸ್ ಅಂತ ಕರಿತಾ ಹೋಗ್ತಾರೆ. ರೆನೆಸಾನ್ಸ್ ಅಂದ್ರೆ ಮರುಹುಟ್ಟು ಅಂತ. ಪುನರ್ಜೀವನದ ಜನಕ ಯಾವುದು? ಪೆಟ್ರಾಕನ ಪ್ರಸಿದ್ಧ ಕಾವ್ಯ ಅದು ಆಫ್ರಿಕಾ. ಮಾರ್ಟಿನ್ ಲೂಥರ್ನ ಅನುಯಾಯಿಗಳ್ಯಾರು? ಪ್ರೊಟೆಸ್ಟೆಂಟರು. ಯಾರ ವಿರುದ್ಧ? ಕ್ಯಾಥೋಲಿಕ್. ರೋಮನ್ ಕ್ಯಾಥೋಲಿಕ್ ಚರ್ಚ್ ನಡುವೆ. ಪ್ರತಿ ಸುಧಾರಣಾ ಚಳುವಳಿಯ ನಾಯಕ ಯಾರು? ಇಗ್ನೇಷಿಯಸ್ ಲೊಯೋಲಾ ಯಾರು? ಸ್ಪೇನ್ ದೇಶದ ಶ್ರೀಮಂತ ವ್ಯಾಪಾರಿ. ಕೈಗಾರಿಕಾ ಕ್ರಾಂತಿ ಮೊಟ್ಟ ಮೊದಲು ಎಲ್ಲಿ ಪ್ರಾರಂಭವಾಯಿತು? ಇಂಗ್ಲೆಂಡ್. ಇದಿಷ್ಟೇನಪ್ಪ ಅಂದ್ರೆ ಮಧ್ಯಯುಗದ ಯುರೋಪ್ ಸಂಪೂರ್ಣವಾಗಿ ಈ ಒಂದು ಪಾಠವನ್ನು ಮುಗಿಸ್ತಾ ಹೋಗಿದ್ದೇನೆ. ಮತ್ತು ಮುಂದಿನ ತರಗತಿಗಳು ಹೊಸ ಪಾಠವನ್ನು ಶುರು ಮಾಡ್ತಾ ಈ ಒಂದು ತರಗತಿ ಇಷ್ಟ ನಮ್ಮ ಒಂದು ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ಈ ಒಂದು ತರಗತಿ ಇಷ್ಟ ಲೈಕ್ ಮಾಡಿ, ಇಲ್ಲದಿದ್ದರೆ ಡಿಸ್ಲೈಕ್ ಮಾಡಿ. ಏನಾದರೂ ದೋಷಗಳು ಮತ್ತು ನಿಮ್ಮ ಒಂದು ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನ ಮೂಲಕ ತಿಳಿಸಿ ಅನ್ನುತ್ತಾ ಈ ಒಂದು ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.